ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಸುಲಿ ಮುಂಚಿನ ವೇಳೆಯಲ್ಲಿ ವಂದನೆಯನ್ನು ಸಲ್ಲಿಸುತ್ತಾ, ಬನ್ನಿ ಪ್ರಿಯ ದೇವಜನರೇ, ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಈ ದಿನವನ್ನು ಪ್ರಾರಂಭಿಸೋಣ. ಪ್ರೀತಿಯ ದೇವಜನರೇ, ಕಳೆದ ದಿನಗಳಲ್ಲಿ ನೀವು ವಾಕ್ಯಗಳನ್ನು ಕೇಳಿ ಆಶೀರ್ವಾದ ಹೊಂದಿಕೊಂಡಿದ್ದೀರಾ ಅಂತ ನಾನು ನಂಬುತ್ತೇನೆ. ಈಗಲೂ ಕೂಡ ನಾವು ಕರ್ತನ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಈ ದಿನದ ಧ್ಯಾನಕ್ಕಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ರಿಂದ 26 ವಚನ, ಈ 2 ವಚನಗಳಲ್ಲಿ ದೇವರು ನಮಗೆ ಏನು ಈ ಮುಂಚಿನ ವೇಳೆಯಲ್ಲಿ ಹೇಳ್ತಾನೆ ಎಂಬುದಾಗಿ ನಾವು ಸ್ವಲ್ಪ ಹೊತ್ತು ನಾವು ತಿಳಿದುಕೊಳ್ಳೋಣ ಪ್ರಿಯರೇ. ನನ್ನೊಂದಿಗೆ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 25 ಮತ್ತು 26. ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಹಾಡಲಿ, ಯಾಕಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ, ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಹಲ್ಲೆಲೂಯಾ. ಪ್ರೀತಿಯ ದೇವಜನರೇ, ಇವತ್ತು ಸತ್ಯವೇದದಲ್ಲಿ ಪೌಲನು ನಮಗೆ ಎಚ್ಚರಿಸುವಂಥದ್ದೇನೆಂದರೆ, ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲಿ ಮಾತನಾಡುವುದು ಏನಂದರೆ, ಸುಳ್ಳಾಡುವುದನ್ನು ಬಿಟ್ಟು ಇವತ್ತು ನಾವು ಪ್ರತಿಯೊಬ್ಬರು ಸುಳ್ಳಾಡದೇ ಇರತಕ್ಕಂಥ ಮನುಷ್ಯರು ಯಾರೂ ಇಲ್ಲ. ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿದಿನ ಸುಳ್ಳಾಡ್ತೀವಿ. ಆದರೆ ದೇವರು ವಾಕ್ಯ ಹೇಳ್ತದೆ, ಸುಳ್ಳಾಡುವುದನ್ನು ಬಿಟ್ಟು ಬಿಡು ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ. ಇದು ಬಹಳ ಕಷ್ಟ, ಆದರೆ ಇದು ದೇವರಿಗೆ ಇಷ್ಟವಿಲ್ಲದ ಕೆಲಸ ಪ್ರಿಯರೇ. ಯಾರೇ ಆಗಿರ್ಬೋದು ಪ್ರತಿಯೊಬ್ಬರು ಈ ಕೆಲಸ ಮಾಡಬೇಕೆಂಬುದಾಗಿ ದೇವರು ಬಯಸ್ತಾನೆ ಪ್ರಿಯರೇ. ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ, ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಹಾಡಲಿ. ಹಲ್ಲೆಲೂಯಾ. ಇವತ್ತು ಎಷ್ಟು ಜನರು ನಾವು ನಮ್ಮ ನೆರೆಯವರ ಜೊತೆಲಿ, ಅಕ್ಕಪಕ್ಕದವರ ಜೊತೆಲಿ, ನಮ್ಮ ಸ್ನೇಹಿತರ ಜೊತೆಲಿ, ನಮ್ಮ ಬಂಧು ಬಳಗದವರ ಜೊತೆಲಿ ಸತ್ಯವನ್ನೇ ಹಾಡ್ತೀವಿ. ದೇವರು ವಾಕ್ಯ ಹೇಳ್ತದೆ, ಸತ್ಯವನ್ನೇ ಹಾಡು ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಸತ್ಯದ ಮಾತು ಮಾತ್ರ ನಿನ್ನ ಬಾಯಲ್ಲಿ ಬರಲಿ, ಯಾವ ಸುಳ್ಳು ನಿನ್ನ ಬಾಯಲ್ಲಿ ಬರಬಾರದು ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ. ಪ್ರಿಯ ದೇವಜನರೇ, ನಾವು ಈ ರೀತಿಯಲ್ಲಿ ಕರ್ತನ ವಾಕ್ಯವನ್ನು ಕೈಗೊಂಡು ನಡೆಯೋದಾದರೆ ನಾವು ಆಶೀರ್ವಿಸಲ್ಪಡ್ತೀವಿ, ನಾವು ಅಭಿಷೇಕಿಸಲ್ಪಡ್ತೀವಿ, ನಾವು ಅಭಿವೃದ್ಧಿ ಹೊಂದುತ್ತೀವಿ ಪ್ರಿಯರೇ. ನಾವು ಸುಳ್ಳು ಹೇಳ್ಕೊಂಡು ಸತ್ಯವನ್ನು ಬಿಟ್ಟು ಸುಳ್ಳಿನ ಕಡೆಗೆ ತಿರುಗಿಕೊಂಡಿದ್ರೆ ನಾವು ಆಶೀರ್ವಿಸಲ್ಪಡುವುದಿಲ್ಲ ಪ್ರಿಯರೇ. ಪ್ರಿಯ ದೇವಜನರೇ, ನೋಡ್ರಿ, ದೇವರು ವಾಕ್ಯ ಹೇಳ್ತದೆ, ಯಾಕೆ ನಾವು ಪ್ರತಿಯೊಬ್ಬರ ಸಂಗಡ ಸುಳ್ಳನ್ನು ಬಿಟ್ಟು ಸತ್ಯವನ್ನೇ ಆಡಬೇಕೆಂಬುದಾಗಿ ನೋಡಿದ್ರೆ, ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ಅಂಗಗಳು, ನಾವೆಲ್ಲರೂ ಕ್ರಿಸ್ತನ ದೇಹದಲ್ಲಿ ಅಂಗಗಳಾಗಿದ್ದೀವಿ ಪ್ರಿಯರೇ. ನಾವೆಲ್ಲರೂ ಕ್ರಿಸ್ತನ ದೇಹದಲ್ಲಿ ಅಂಗಗಳಾಗಿರೋದ್ರಿಂದ ಕ್ರಿಸ್ತನು ನಮ್ಮನ್ನು ತನ್ನ ಅಂಗಗಳನ್ನಾಗಿ ರೂಪಿಸಿಕೊಂಡಿರೋದ್ರಿಂದ ನಮ್ಮಲ್ಲಿ ಯಾವ ದೋಷವೂ ಇರಬಾರ್ದು ಎಂಬುದಾಗಿ ಆತನು ಬಯಸ್ತಾನೆ. ಯಾವ ದೋಷವು, ಯಾವ ಒಂದು ಕಲಂಕವು ನಮ್ಮಲ್ಲಿ ಇರಬಾರ್ದು ಎಂಬುದಾಗಿ ಆತನು ಬಯಸ್ತಾನೆ ಪ್ರಿಯರೇ. ಯಾಕಂದರೆ ಆತನು ಆ ರೀತಿಯಲ್ಲಿ ಪರಿಶುದ್ಧನಾಗಿಯೂ ನಿಷ್ಕಲಂಕನಾಗಿಯೂ ನಿರ್ದೋಷಿಯಾಗಿಯೂ ಯಥಾರ್ಥವಂತನಾಗಿಯೂ ಈ ಲೋಕದಲ್ಲಿ ಜೀವಿಸಿದ, ಈಗಲೂ ಜೀವಿಸ್ತದಾನೆ ಪ್ರಿಯರೇ. ಜೀವಿಸುವ ದೇವರು ಆತನಾಗಿದ್ದಾನೆ. ಆತನ ಅಂಗಗಳು ನಾವಾಗಿದ್ದೀವಿ. ಅದರಿಂದ ನಾವು ಸುಳ್ಳಾಡೋದನ್ನು ಬಿಟ್ಟು ಸತ್ಯವನ್ನು ಹಾಡಬೇಕೆಂಬುದಾಗಿ ಆತನು ಬಯಸ್ತದಾನೆ ಪ್ರಿಯರೇ. ಅಷ್ಟು ಮಾತ್ರ ಅಲ್ಲ ಪ್ರಿಯ ದೇವ ಜನರೇ, ನೋಡ್ರಿ, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಇವತ್ತು ಅನೇಕ ವಿಷಯಗಳಲ್ಲಿ ನಾವು ಕೋಪವನ್ನು ಮಾಡಿಕೊಳ್ತೀವಿ. ಬೆಳಗ್ಗೆ ಎದ್ದಿದ ತಕ್ಷಣವೇ ಅನೇಕರು ತಂದೆ ತಾಯಿಗಳು ಮಕ್ಕಳ ಮೇಲೆ ಕೋಪ ತೋರಿಸ್ತಾರೆ, ಹೆಂಡತಿ ಗಂಡನ ಮೇಲೆ ಕೋಪ ತೋರಿಸ್ತಾರೆ, ಗಂಡ ಹೆಂಡತಿ ಮೇಲೆ ಕೋಪ ತೋರಿಸ್ತಾರೆ. ಹೀಗೆ ಅನೇಕ ವಿಧದಲ್ಲಿ ವಯಸ್ಸಾದಂಥವ್ರು, ವೃದ್ಧರು ನಮ್ಮ ಮನೇಲಿದ್ದರೆ ಅವ್ರು ಏನಾದರೂ ಮಾಡಿದಾಗ ಅವ್ರ ಮೇಲೆ ಕೋಪ ತೋರಿಸ್ತೀವಿ. ಕೆಲಸದಲ್ಲಿ ನಾವು ಕೋಪ ತೋರಿಸ್ತೀವಿ. ನಮ್ಮ ಕೈ ಕೆಳಗಡೆ ಕೆಲಸ ಮಾಡುವಂಥ ಬೇರೆ ಕೆಲಸಗಾರರ ಮೇಲೆ ನಾವು ಕೋಪ ತೋರಿಸ್ತೀವಿ. ಆದರೆ ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ, ಅತೀ ಕೋಪವು ಅದು ಪಾಪಕ್ಕೆ ದಾರಿ ಮಾಡಿಕೊಡ್ತದೆ ಎಂದು ಹೇಳ್ತದೆ. ಅದಕ್ಕೆ ದೇವರು ವಾಕ್ಯ ನಮಗೆ ಎಚ್ಚರಿಸ್ತದೆ, ಕೋಪ ಮಾಡಬೇಕಾದರೂ
ಪಾಪವನ್ನು ಮಾಡಬೇಡ್ರಿ. ಅನೇಕ ಸಮಯದಲ್ಲಿ ಕೋಪ ಬಂದಾಗ ಯಾವ ರೀತಿಯಲ್ಲಿ ಭಯಗಳು ಬರ್ತವೋ ಗೊತ್ತಾಗೋದಿಲ್ಲ. ಇನ್ನು ಕೆಲವರು ಉದ್ವೇಗದಿಂದ ಆ ಕೋಪದಲ್ಲಿ ಅನೇಕರನ್ನ ಒಡೆಯೋದನ್ನು ಕೂಡ ನಾವು ನೋಡ್ತೀವಿ. ಮಕ್ಕಳನ್ನ ಒಡೆಯೋದನ್ನು ನಾವು ನೋಡ್ತೀವಿ, ಹೆಂಡತಿನ ಒಡೆಯೋದು ನೋಡ್ತೀವಿ, ಅಥವಾ ಅಪ್ಪ ಅಮ್ಮನ ಒಡೆಯೋದು ನೋಡ್ತೀವಿ. ಅದರಿಂದ ಪ್ರಿಯ ದೇವಜನರೇ, ಅದೆಲ್ಲ ಪಾಪಕ್ಕೆ ಕಾರಣವಾಗಿರ್ತದೆ. ಅದರಿಂದ ನಿಮಗೆ ಕೋಪ ಬಂದರೂ ಕೂಡ ನೀವು ಪಾಪಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ ಅಂತ ಈ ದೇವರು ವಾಕ್ಯ ಹೇಳ್ತದೆ. ಪ್ರಿಯ ದೇವಜನರೇ, ನಿಮಗೆ ಏನಾದರೂ ಮುಂಚಿನ ವೇಳೆಯಲ್ಲಿ ಅನೇಕರಿಗೆ ಸ್ವಭಾವಗಳು ಕೋಪದ ಸ್ವಭಾವ ಇರ್ತದೆ. ಕರ್ತನ ಸಮ್ಮುಖದಲ್ಲಿ ಮೊಣಕಾಲು ಊರಿ ಪ್ರಾರ್ಥನೆ ಮಾಡಿರಿ, ದೇವರೇ ನಾನು ಇವತ್ತು ಯಾವ ಕಾರಣಕ್ಕೂ ಯಾರ ಮೇಲೆಯೂ ಕೋಪ ಮಾಡಿಕೊಳ್ಳದಂತೆ ನನ್ನನ್ನು ತಡೆಗಟ್ಟ್ರಿ ಎಂಬುದಾಗಿ ಕೇಳಿಕೊಳ್ಳ್ರಿ ಪ್ರಿಯರೇ. ಅಷ್ಟು ಮಾತ್ರ ಅಲ್ಲ ಪ್ರಿಯ ದೇವಜನರೇ, ಈ ದಿನ ಯಾರ ಮೇಲೆಯೂ ಸುಳ್ಳನ್ನು ಹೇಳದೆ ಸತ್ಯವನ್ನೇ ಹಾಡುವಾಗೆ ನನ್ನ ಬಾಯನ್ನು ಶುದ್ಧಿ ಮಾಡ್ರಪ್ಪ, ನನ್ನ ಬಾಯನ್ನು ನೀವು ಇಟ್ಟುಕೊಳ್ರಿ, ಹತೋಟಿಗೆ ತೆಗೆದುಕೊಳ್ರಪ್ಪ ಎಂಬುದಾಗಿ ಪ್ರಾರ್ಥನೆ ಮಾಡಿರಿ ಪ್ರಿಯ ದೇವಜನರೇ. ದೇವ್ರ ವಾಕ್ಯ ನಾವು ಕೇಳಿಸಿಕೊಳ್ಳೋದು ಮುಖ್ಯ ಅಲ್ಲ. ದೇವ್ರ ವಾಕ್ಯದಂತೆ ನಮ್ಮನ್ನು ನಾವು ನಡೆಸಿಕೊಳ್ಳೋದಾದರೆ, ನಮ್ಮನ್ನು ನಾವು ಸರಿಪಡಿಸಿಕೊಳ್ಳೋದಾದರೆ ದೇವರು ಖಂಡಿತಗಳು ನಮ್ಮ ಅವಶ್ಯಕತೆಯನ್ನು ಪೂರೈಸಿ ನಮ್ಮನ್ನು ಆಶೀರ್ವಾದ ಮಾಡುವಂಥ ಪ್ರಿಯರೇ. ಸಮಾಧಾನ, ಸಂತೋಷ, ನೆಮ್ಮದಿ ಬೇಕಾದರೆ ಆತನು ಹೇಳಿದ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಾವು ಜೀವಿಸಬೇಕು ಪ್ರಿಯರೇ. ಅದರಿಂದ ಪ್ರಿಯ ದೇವಜನರೇ, ಮುಂಚಿನಲ್ಲಿ ಕಣ್ಣುಗಳನ್ನು ಮುಚ್ಚಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯ ದೇವಜನರೇ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಸ್ವರೂಪನಂತೆ ಸ್ವಾಮಿ, ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸುರಕ್ಷಾ ನಿಮ್ಮನ್ನು ಕೊಂಡಾಡ್ತೀವಿ ಕರ್ತನೆ. ಏಸಪ್ಪ, ಈ ಒಂದು ಸಮಯ ಕರ್ತನೆ ವಿಶೇಷವಾಗಿ ನಮ್ಮನ್ನು ಕರ್ತನೆ ನಿಮ್ಮ ದೇಹದ ಅಂಗಗಳನ್ನಾಗಿ ನೀವು ಮಾಡಿಕೊಂಡದಕ್ಕೆ ನಿಮ್ಮ ಸ್ತೋತ್ರ ಸ್ವಾಮಿ. ಕರ್ತನೆ, ನೀವು ಶುದ್ಧರಾಗಿರುವಂತೆ ನಾವು ಕೂಡ ಶುದ್ಧರಾಗಿರಬೇಕೆಂಬುದಾಗಿ ಬಯಸುವಂಥ ದೇವರೇ ನಿಮ್ಮ ಸ್ತೋತ್ರ ಸ್ವಾಮಿ. ಕರ್ತನೆ, ಈ ದಿನ ಸ್ವಾಮಿ ಯಾರೆಲ್ಲ ನಿನ್ನ ವಾಕ್ಯವನ್ನು ಧ್ಯಾನ ಮಾಡ್ತಿದ್ದಾರೆ ಕರ್ತನೆ, ಕೇಳಿಸಿಕೊಂಡಿದ್ದಾರೆ ಸ್ವಾಮಿ, ಅವರೆಲ್ಲರನ್ನು ಕರ್ತನೆ ಬಹುಭದ್ರವಾಗಿ ನೀವು ಕಾಪಾಡ್ರಿ ಸ್ವಾಮಿ. ಕರ್ತನೆ, ಸುಳ್ಳು ಹೇಳದಂತೆ ಸ್ವಾಮಿ ಸತ್ಯವನ್ನೇ ಹಾಡುವಾಗೆ ಕರ್ತನೆ ಪ್ರತಿಯೊಬ್ಬರನ್ನು ನೀವು ಕಾಯ್ದುಕೊಳ್ಳಬೇಕಾಗಿ ಕೇಳಿಕೊಳ್ತೀನಿ ಸ್ವಾಮಿ. ಪರಿಶುದ್ಧಾತ್ಮನೇ ಮತ್ತೊಂದ್ಸಲ ಸ್ವಾಮಿ ನಮ್ಮೆಲ್ಲರನ್ನು ಈ ದಿನದಲ್ಲಿ ನಿಮ್ಮ ಕರಲಿ ಒಪ್ಪಿಸಿಕೊಡ್ತೀನಿ. ಈ ದಿನವೆಲ್ಲ ನಮ್ಮ ಜೊತೆಲಿದ್ದು ಕಾಪಾಡಿ ಮಹಿಮೆ ಹೊಂದಬೇಕಾಗಿ ಯೇಸು ಕ್ರಿಸ್ತನ ಬೇಡಿಕೊಳ್ತೀನಿ, ಜೀವವುಳ್ಳ ತಂದೆ. ಆಮೇನ್ ಆಮೇನ್. ಪ್ರೀತಿ